ಬ್ರ್ಯಾಂಡ್ ಬೆಂಗಳೂರಿಗೆ ಸಂಬಂಧಿಸಿದ ಸುದ್ದಿ. ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರಿನ ಮೇಲೆ ಅಪಾರವಾದ ಪ್ರೀತಿ ಇದೆ. ಆ ಪ್ರೀತಿಯ ಕಾರಣಕ್ಕಾಗಿ ಬೆಂಗಳೂರು ಉಸ್ತುವಾರಿಯನ್ನು ಅವರೇ ಇಟ್ಕೊಂಡಿದ್ದಾರೆ. ಬೆಂಗಳೂರಿನ ಚಹರೆಯನ್ನೇ ಬದಲಾಯಿಸಿಬಿಡ್ಬೇಕು. ಒಂದು ಕಡೆ ಸುರಂಗದ ಒಳಗೆ ಹೋದರೆ, ಭೂಮಿಯ ಒಳಗಡೆಯ ಸುರಂಗದಲ್ಲಿ ಗಾಡಿ ಹೋದರೆ ಇನ್ನೊಂದು ಕಡೆ ಎಲ್ಲೋಡಿ ಎಲ್ಲ ಟ್ರಾಫಿಕ್ಕನ್ನು ತಪ್ಪಿಸಿ ಮೇಲೆ ಬರಬೇಕು, ಇತ್ಯಾದಿ ಇತ್ಯಾದಿ ಕನಸುಗಳಿದ್ದಾವೆ. ಅದರ ಪಾಡಿಗೆ ಅದರ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅದರ ಮಧ್ಯದಲ್ಲಿ ಏಕಾಏಕಿ ದೇವರೇ ಬಂದರೂ ಇಮ್ಮಿಡಿಯೇಟಾಗಿ ಇದನ್ನು ಸುಧಾರಿಸೋದಕ್ಕಾಗೋದಿಲ್ಲ ಅಂದ್ಬಿಟ್ರು. ದೇವರೇ ಕೆಳಗಿಳಿದು ಬೆಂಗಳೂರಿಗೆ ಬಂದರೂ ಇಮ್ಮಿಡಿಯೇಟಾಗಿ ಬೆಂಗಳೂರಿನ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೆ ಆಗೋದಿಲ್ಲ ಅಂತ ಬೆಂಗಳೂರು ಉಸ್ತುವಾರಿ ಸಚಿವರೇ ಮಾತಾಡ್ಬಿಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. ನಾನು ಒಂದು ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ತಪ್ಪು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿದಿನ್ 1 year, 2 year, 3 year ಈ ಬೆಂಗಳೂರಿನ ಮೇಲ್ಗಡೆ ಇರೋಂಥ ಭಗವಂತ ಕೆಳಗಡೆ ನಡೆದಾಡಿದ್ರು ಏನು ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅಂತ ಕಷ್ಟ ಇದೆ. ವಿ ಹ್ಯಾವ್ ಟು ಪ್ಲಾನ್ ಪ್ರಾಪರ್ಲಿ. ಯೋಜನೆಯನ್ನು ಸರಿಯಾಗಿ ಮಾಡಬೇಕು. ಮುಂದೊಂದು ದಿನಗಳಲ್ಲಿ ಸರಿಯಾದ ರೀತಿಯ ಒಂದು ರೂಪರೇಷೆಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನೀಗಾಗಲೇ ಸುರಂಗ ರಸ್ತೆ, ನಾನು ಟನಲ್ನ ಪ್ರಾರಂಭದಿಂದಲೂ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇನ್ನು ಟೆಂಡರ್ ಕರೀಕಾಗಿಲ್ಲ. ಬಿಕಾಸ್ ದ ಲಾಟ್ ಆಫ್ ಟೆಕ್ನಿಕಲ್ ಇಶ್ಯೂಸ್, ಲಾಟ್ ಆಫ್ ಲ್ಯಾಂಡ್ ಅಕ್ವಿಷನ್ ಇಶ್ಯೂಸ್, ಫೈನಾನ್ಷಿಯಲ್ ಇಶ್ಯೂಸ್ ಇವೆಲ್ಲ ಕೂಡ ಇದೆ. ಡಬಲ್ ಡೆಕ್ಕರ್ 40 ಕಿಲೋಮೀಟರ್ ಮಾಡಬೇಕು ಅಂತ ಮಾಡಿದ್ದೀನಿ. ಹಿಂದೆ ಅವರು ಮಾಡಿಬಿಟ್ಟಿದ್ರು, ಏನು ಮಾಡೋಕ್ಕಾಗಲ್ಲ, ಮೆಟ್ರೋ ಇರೋ ಕಡೆ ಎಲ್ಲ ಆಗೋಗಿತ್ತು. ಈಗ ಅಲ್ಲಿ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಆಲ್ ಮೇಜರ್ ಸಿಟಿ ರೋಡ್ಸ್ ಅಲ್ಲೆಲ್ಲ ಇದಾಗಲೇ ಮುಗಿದೋಗಿದೆ. ಬಟ್ ನೆಕ್ಸ್ಟ್ ಏನೇ ನಾವು ಮೆಟ್ರೋ ಜೊತೆ ಮಾಡಿದ್ರೆ ಡಬಲ್ ಡೆಕ್ಕರ್ ಕಂಪಲ್ಸರಿ ಅಂತ ನಾವು ಮಾಡಿದ್ದೇವೆ. ಅವರು ಪರ್ಮನೆಂಟ್ ಕಾಮಗಾರಿಗಳ ಬಗ್ಗೆ ಮಾತಾಡ್ತಿದ್ರು. ವಿ ನೋ, ಏನೋ ಒಂದು ಸುರಂಗ ಮಾರ್ಗ ಮಾಡ್ತಾರೆ. ಬೆಂಗಳೂರಿನ ಟ್ರಾಫಿಕ್ಕಿನ ದಟ್ಟಣೆಯನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಮಾಡಬಲ್ಲಂಥ ಫ್ಲೈಓವರ್ನ ಪ್ಲ್ಯಾನ್ ಇದೆ. ಅದು 1 ವರ್ಷ 2 ವರ್ಷ 3 ವರ್ಷಕ್ಕೆ ಮುಗಿಯುವಂಥದ್ದಲ್ಲ. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆದರೆ ಒಂದಷ್ಟು ಕಾಸ್ಮೆಟಿಕ್ ಚೇಂಜ್ ಆದರೂ ಜನರಿಗೆ ಕಾಣಿಸ್ಬೇಕು. ಕಾಸ್ಮೆಟಿಕ್ ಚೇಂಜ್ ಆದರೂ ಕಾಣಿಸ್ಬೇಕ್ರಿ. ಕಾಸ್ಮೆಟಿಕ್ ಚೇಂಜ್ ಅಂದರೆ ಏನು? ರಸ್ತೆ ಅಕ್ಕಪಕ್ಕದಲ್ಲಿ ಒಂದಷ್ಟು ಸ್ವಚ್ಛತೆ, ರಸ್ತೆ ಗುಂಡಿಗಳಿಲ್ಲದೆ ಇರುವಂಥ ರಸ್ತೆ, ಚರಂಡಿ ನೀರು ರೋಡ್ ಮೇಲೆ ಹರಿದೇ ಇರುವಂಗೆ ನೋಡ್ಕೊಳ್ಳೋದು. ಅದನ್ನು ಎಲ್ಲ ಸರ್ಕಾರಗಳು ಮಾಡ್ತವೆ. ಬಂದ ತಕ್ಷಣ ಬದಲಾವಣೆಯ ಫೀಲ್ ಜನರಿಗೆ ಕಾಣಿಸ್ಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದಾರಪ್ಪ. ಜನರಿಗೆ ರೋಡ್ ಮೇಲೆ ಫೀಲ್ ಆಗಬೇಕಲ್ಲ, ಅದು ಮನೆಯಿಂದ ಹೊರಗೆ ಬಂದಾಗ ಫೀಲ್ ಆಗಬೇಕಲ್ಲ, ಅದು ಏನೋ ಬದಲಾವಣೆ ಕಾಣಿಸ್ತಿದೆ ಅಂತ. ಆ ಕಾಸ್ಮೆಟಿಕ್ ಚೇಂಜಸ್ ಬಗ್ಗೆ ಒಂದು ಸಲ ಒಬ್ಬ ರಾಜಕಾರಣಿ ಒಬ್ಬರಿಗೆ ಹೇಳಿದ್ದಾರೆ. ಹಿರಿಯ IPS ಅಧಿಕಾರಿಯೊಬ್ಬರು ಬೆಂಗಳೂರು ಟ್ರಾಫಿಕ್ಕಿನ ಉಸ್ತುವಾರಿಯನ್ನು ವಹಿಸ್ಕೊಂಡ್ರು. 1 ವಾರದಲ್ಲಿ ಹೆಬ್ಬಾಳ ಫ್ಲೈಓವರ್ ಮೇಲಿನ ವೇಟಿಂಗ್ ಪೀರಿಯಡೇ ಕಡಿಮೆ ಆಗ್ಬಿಡ್ತು. ದ್ಯಾಟ್ ವಾಸ್ ಸೋ ಮಚ್ ವಿಸಿಬಲ್. 1 ವಾರದಲ್ಲಿ ದಿನದಿಂದ ದಿನಕ್ಕೆ ನೋಡ್ತಾನೆ. ಮುಂಚೆ 20 ನಿಮಿಷ ಟ್ರಾಫಿಕ್ ಜಾಮನ್ನು ದಾಟೋದಕ್ಕೆ ಬೇಕಾಗ್ತಿತ್ತು ಅಂದರೆ 10 ನಿಮಿಷದಲ್ಲಿ ದಾಟೋದಕ್ಕೆ ಶುರು ಮಾಡಿಬಿಟ್ವಿ. ನನಗೆ ಅಧಿಕಾರಿ ಬಂದಿರೋದು ಗೊತ್ತಿರಲ್ಲ. ಐ ಆಸ್ಟ್ ವಾಟ್ ಏನು ಚೇಂಜಸ್ ಆಗಿದೆ ಅಂತ. ಸಲೀಂ ಸಾಹೇಬರು ಬಂದರು, ಹಿಂಗೆಲ್ಲ ಮಾಡಿದ್ರು ನೋಡ್ರಿ ಅಂತ. ದ್ಯಾಟ್ ಈಸ್ ದ ಕಾಸ್ಮೆಟಿಕ್ ಚೇಂಜ್. ಅವ್ರೇನು ಫ್ಲೈಓವರ್ ಕಟ್ಟಲಿಲ್ಲ, ರಸ್ತೆ ಸರಿ ಮಾಡಲಿಲ್ಲ, ಏನಿಲ್ಲ, ನೀಟಾಗಿ ಮ್ಯಾನೇಜ್ಮೆಂಟ್ ಮಾಡ್ತಿದ್ರು ಅಷ್ಟೇ. ಆ ರೀತಿಯ ಬದಲಾವಣೆಗಳನ್ನಾದರೂ ಡಿ ಕೆ ಶಿವಕುಮಾರಿಂದ ಜನ ಎಕ್ಸ್ಪೆಕ್ಟ್ ಮಾಡಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.